ಬಹಳಷ್ಟು ಪ್ರಮುಖವಾಗಿರ್ತಕ್ಕ ಘಟ್ಟ. ನಾನು ಹೇಳ್ತಾ ಇದ್ದೇನೆ ಅಭಿಷೇಕ ಅಂತ ಹೇಳ್ತಾನೆ. ಶಿವ ಅಭಿಷೇಕ ಪ್ರಿಯ, ಮಹಾವಿಷ್ಣು ಅಲಂಕಾರ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ಬ್ರಾಹ್ಮಣ ಭೋಜನ ಪ್ರಿಯ. ನೀವು ಯಾವ ಪ್ರಿಯ? ನಮಗೆ ಹಣ ಪ್ರಿಯ ಗುರುಗಳೇ, ಬಹಳ ಹಣ ಅಂದರೆ ಬಹಳ ಇಷ್ಟ ಗುರುಗಳೇ. ಅದನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಹೋಗ್ತಕ್ಕ ದಾರಿ ಯಾವುದು? ಪ್ರತಿಯೊಂದಕ್ಕೂ ಒಂದೊಂದು ಇರುತ್ತಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ವೆಹಿಕಲ್ಗೆ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ. ಆ ಡಾಕ್ಯುಮೆಂಟ್ ಕರೆಕ್ಟಾಗಿ ನಿಮಗೆ ಇನ್ಶೂರೆನ್ಸ್ ಏನಾದರೂ ಇಲ್ಲ ಅಂತಂದ್ರೂ ಕೂಡ ನೀವು ಗಾಡಿ ಓಡಿಸ್ಲಿಕ್ಕೆ ಭಯ ಆಗುತ್ತೆ ನಿಮಗೆ. ಒಂದು ಸೈಟ್ ಪೇಪರ್ ಇರುತ್ತೆ, ಒಂದು ಮನೆ ಪೇಪರ್ ಇರುತ್ತೆ. ಮನುಷ್ಯನಿಗೂ ಕೂಡ ಒಂದು ಪೇಪರ್ ಇದೆ, ಒಂದು ಡಾಕ್ಯುಮೆಂಟ್ಸ್ ಇದೆ, ಒಂದು ಮ್ಯಾನ್ಯುವಲ್ ಇದೆ. ಅದೇ ಜಾತಕ. ಅದನ್ನು ಸವಿವರವಾಗಿ ನೋಡಿ ಎಲ್ಲ ತಲುಪಲಿಕ್ಕೆ ಸಾಧ್ಯ ಇದೆ. ಬಹುಶಃ ಆಗಲಿಲ್ಲ. ಅದಕ್ಕೆ ನಾನು ಎಕ್ಸಾಮ್ ಸೆಂಟರ್ ಅಂತ ಹೇಳ್ತಾ ಇದ್ದೀನಿ. ಒಂದು ಮಹಾಶಿವರಾತ್ರಿನ 6 ಗಂಟೆಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಮೊದಲೇ ಅಭಿಷೇಕ ಪ್ರಿಯ ಶಿವನಿಗೆ ನೀವೇನಾದರೂ ಮಹಾನ್ಯಾಸಪೂರ್ವಕವಾಗಿ, ಲಘುನ್ಯಾಸಪೂರ್ವಕವಾಗಿ, ರುದ್ರ ನಮಕ ಚಮಕಾದಿಯೊಂದಿಗೆ ನಿಮಗೆ ಬರ್ತಕ್ಕ ಸ್ತೋತ್ರದಿಂದ ಅವನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕೃತಜ್ಞತೆ ಹೇಳ್ತಕ್ಕಂಥ. ಅಯ್ಯ, ನನಗೆ ರೂಪ, ರೇಖೆ, ಕೈ, ಕಾಲು, ಬುದ್ಧಿ, ಶಕ್ತಿ, ಯುಕ್ತಿ, ಮುಕ್ತಿ ಎಲ್ಲ ಕೊಟ್ಬಿಟ್ಟಿದ್ಯಾ, ಅದಕ್ಕಾಗಿ ಇದೋ ನಿನಗಿದು ಕೃತಜ್ಞತೆ ಅಂತ ಹೇಳಿ ಅವನನ್ನು ಖುಷಿಪಡಿಸ್ತಕ್ಕಂಥದ್ದು. ಅವನನ್ನು ನೀವು ಮಾಡ್ತಕ್ಕಂಥ ಅಭಿಷೇಕದ ತೃಪ್ತಿಯನ್ನು ಪಡಿಸಿದಾಗ ನಿಮ್ಮನ್ನು ಸಂತೃಪ್ತಿ ಪಡಿಸ್ತಾನೆ. ಅದಕ್ಕಾಗಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಅಭಿಷೇಕವನ್ನು ಸಾಯಂಕಾಲ ನೀವು ಮಹಾಶಿವರಾತ್ರಿ ಎಂದು ಸಾಯಂಕಾಲ 6 ಗಂಟೆಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಮತ್ತು ಯಾಮಗಳು ಅಂತ ಕರೀತಾರೆ, 4 ಯಾಮಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ 6 ಗಂಟೆಗೆ ಮಾಡ್ತಕ್ಕಂಥದ್ದು. ಮತ್ತು 3 ತಾಸು ಆದಮೇಲೆ 9 ಗಂಟೆಗೆ ಒಂದು ಅಭಿಷೇಕವನ್ನು ಮಾಡೋಂಥದ್ದು. ಇನ್ನು ರಾತ್ರಿ 12 ಗಂಟೆಗೆ ಲಿಂಗೋದ್ಭವ ಆಗ್ತಕ್ಕಂತಹದ್ದು. ನಾನು ನಿಮಗೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೆರಡನ್ನು ನಾನು ಆತಾದ ನಂತರ ಹೇಳ್ತೀನಿ. ಲಿಂಗೋದ್ಭವ ಅಂತಕ್ಕಂಥ ಪದ ಇಲ್ಲಿ ಯಾಕೆ ಬಳಸ್ತೆ ಅಂತಂದರೆ, ಇಲ್ಲಿ ಸರ್ವಾಂಗ ಸುಂದರನಾಗಿರತಕ್ಕಂತಹ ಮಹಾನುಭಾವ ದಕ್ಷಿಣಾಯನದಲ್ಲಿ ಶ್ರೀಕೃಷ್ಣ ಶ್ರಾವಣ ಮಾಸದ ಅಷ್ಟಮಿ ತಿಥಿ ಎಂದು ಮಧ್ಯರಾತ್ರಿ ಜನಿಸ್ತಾನೆ. ಎಪ್ಪುಗಟ್ಟಿದ ಕಪ್ಪು ರಾತ್ರಿಯ ಆ ಕಾರ್ಗತ್ತಲಲ್ಲಿ ಅವ ಜನಿಸ್ತಾನೆ. ಯಾಕೆ ಜನಿಸ್ತಾನೆ ಅಂತಂದರೆ, ಕತ್ತಲನ್ನು ಹೋಗಲಾಡಿಸ್ತಕ್ಕಂತಹದ್ದು ಬೆಳಕನ್ನು ನಮಗೆ ನೀಡಲಿಕ್ಕೆ ಸೂಚಕವಾಗಿ ಅವ ನಮಗೆ ಕಾಣಿಸ್ಕೊಳ್ತಾನೆ. ಇನ್ನು ಬಹಳ ಸವಿಸ್ತಾರವಾಗಿದೆ. ಇದು ಮಹಾಶಿವರಾತ್ರಿ ಆದ್ದರಿಂದ ನಿಮಗೆ ಅಷ್ಟೇ ನಾನು ಉಣಬಡಿಸ್ಲಿಕ್ಕೆ ಇಷ್ಟಪಡ್ತಾನೆ. ಅವನು ಅಂಗಾಂಗ ಸುಂದರನಾಗಿ ಅಲ್ಲಿ ಕಾಣಿಸ್ಕೊಂಡ್ರೆ ಇಲ್ಲಿ ಅಂಗಗಳೇ ಇಲ್ಲ. ಅಂದರೆ ಯಾವ ರೀತಿಯಲ್ಲಿ ಲಿಂಗದ ರೂಪ ಇರತಕ್ಕಂತಹದ್ದು. ರೂಪ ಇದೆಯಾ? ಇಲ್ಲ. ಇದೆಯಾ ಅಂತ ಹೇಳಬೇಕಾದ್ರೆ ನಮಗೆ ಲಿಂಗದ ಆಕಾರದಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ಏನೆಲ್ಲ ಕೂಡ ಕರೀತಾನಂತಂದರೆ ನೋಡಿ, ಅದಕ್ಕೆ ನಾನು ಒಂದು ನಾಣ್ಯದ 2 ಮುಖಗಳಂತ ಯಾಕೆ ಹೇಳ್ತಾನಂತಂದರೆ, ಈ ವರ್ಷಕ್ಕೆ ಒಂದು ದಕ್ಷಿಣಾಯನ, ಇನ್ನೊಂದು ಉತ್ತರಾಯಣ. ನೋಡಿ, ಈಗ ಉತ್ತರಾಯಣದ ಮಾಘ ಮಾಸದಲ್ಲಿ ಬರತಕ್ಕಂತಹದ್ದು ಇದು ಏನಿದೆಯೋ ಲಿಂಗ ಸ್ವರೂಪಿಯಾಗಿ ಕಾಣಿಸ್ಕೊಳ್ತಾನೆ. ಶಿವಕೇಶವರಿಬ್ಬರು ನಮಗೆ ಒಂದೇ ಅಂತಕ್ಕಂಥದ್ದು. ಈತ ಮಧ್ಯರಾತ್ರಿಯಲ್ಲಿ ಲಿಂಗೋದ್ಭವನಾಗ್ತಾನೆ. ಅಂದು ಅಷ್ಟಮಿ ಎಂದು ಶ್ರೀಕೃಷ್ಣ ನಮಗೆ ಜನನವಾಗ್ತಾನೆ. ಇಲ್ಲಿ ಲಿಂಗದ ರೂಪದಲ್ಲಿ ಶಿವ ಜನನವಾಗ್ತಾನೆ. ಅದಕ್ಕೆ ರಾತ್ರಿ 12 ಗಂಟೆ ಅಭಿಷೇಕ ಮಹತ್ತರವಾಗಿರತಕ್ಕಂಥದ್ದು. ನಿಮ್ಮ ಬದುಕಿಗೊಂದು ಕಣ್ಣು ತೆರೆಸುತ್ತೆ. ನಿಮ್ಮದು ಯಾವುದೋ ಒಂದು ಕಷ್ಟದ ಪಟ್ಟಿ ಮಾಡ್ಕೊಂಡಿದ್ದೀರಲ್ಲ, ಅಂಥವರೆಲ್ಲರೂ ಕೂಡ ರಾತ್ರಿ 12 ಗಂಟೆಯಲ್ಲಿ ನಿಮ್ಮಲ್ಲಿರ್ತಕ್ಕಂಥದ್ದು ಅಂಗುಷ್ಟ ಪ್ರಮಾಣ ಇಟ್ಕೊಂಡಾದರೂ ಮಾಡಿ. ಅದು ಬೆಳ್ಳಿದಾಗಿರಬಹುದು, ಬಂಗಾರದ್ದಾಗಿರಬಹುದು, ಅಥವಾ ತಾಮ್ರದ್ದಾಗಿರಬಹುದು, ಪಂಚಲೋಹದ್ದಾಗಿರಬಹುದು, ಹಿತ್ತಾಳೆದಾಗಿರಬಹುದು, ಮಣ್ಣಿಂದಾಗಿರಬಹುದು. ಇಷ್ಟದಿಂದ ಪ್ರೀತಿಯಿಂದ ಅಭಿಷೇಕ ಮಾಡತಕ್ಕಂಥದ್ದು. ಅಭಿಷೇಕ ನಾನು ನಿಮಗೆ ಬಿಡ್ತೇನೆ. ಇನ್ನು ನಿಮಗೆ ಗೊತ್ತಿದೆ, ಕ್ಷೀರ, ಹಾಲು, ದಧಿ, ಮೊಸರು, ಘೃತ, ತುಪ್ಪ, ಮಧು, ಜೇನುತುಪ್ಪ, ಶರ್ಕರ, ಸಕ್ಕರೆ, ಇನ್ನು ಇವೆಲ್ಲ ಹಾಕಿ ನೀವು ಆತನಿಗೆ ಶ್ರದ್ಧೆ ಭಕ್ತಿಯಿಂದ ಅಭಿಷೇಕವನ್ನು ಮಾಡ್ತೀರಿ. ಇನ್ನು ಎರಡನೇದು ಉಪವಾಸ. ಉಪವಾಸ ಅಂತಂದರೆ ಎಂತ ಗೊತ್ತಾ, ನೀವು ಪೂರ್ತಿಯಾಗಿ ತಿಂದೇ ಮಾಡೋದಂತಲ್ಲ. ಹಸಿವಿಂದ ಒಂದು ಕಡೆ ಬಳಲ್ತಾ ಇರ್ತೀರಿ, ಈ ಎಲ್ಲ ಹೇಳ್ತಾ ಇರುತ್ತೆ. ಆದರೆ ಏನೆಲ್ಲ ಹೇಳ್ತಾನೆ, ಉಪವಾಸ ಅಂತಂದರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರ್ತೇನೆ ಅಂತ. ನಿನ್ನ ಹತ್ತಿರ ಇವತ್ತಿರುತ್ತೇನೆ ತಂದೆ, ಇವತ್ತು ಪೂರ್ಣವಾಗಿ ನಿನ್ನ ಜೊತೆಗೆ ಇದ್ದು ಬಿಡ್ತೇನೆ, ಶಿವನಾಮ ಸಂಕೀರ್ತನೆ ಮಾಡಿಕೊಂಡು ನಿನ್ನ ಜೊತೆಗೆ ಇದ್ದು ಬಿಡ್ತೇನೆ ಅಂತಕ್ಕಂತಹದ್ದನ್ನು ಮಾಡಿಕೊಳ್ತಾ ಉಪವಾಸ ಅಂತಕ್ಕಂತಹದ್ದು. ಅಥವಾ ನಮ್ಮ ಕೆಲವರಿಗೆ ಆಗೋದಿಲ್ಲ, ಇಲ್ಲಿ ಬ್ರಹ್ಮಚಾರಿಗಳಿಗೆ ಈ ಒಂದು ಉಪವಾಸ ಅಪ್ಲೈ ಆಗೋದಿಲ್ಲ, ರೋಗಿಷ್ಠರಿಗೆ ಅಪ್ಲೈ ಆಗೋದಿಲ್ಲ. ಈ ಒಂದು ಮಧುರ ಪದಾರ್ಥಗಳ ತಿನ್ನಲಿಕ್ಕೆ ಮಧುಮೇಹ ಅಡ್ಡ ಬರ್ತಾ ಇರ್ತಕ್ಕಂಥ ಮಧುಮೇಹಗಳಿಗೆ ಇದು ಅಪ್ಲೈ ಆಗೋದಿಲ್ಲ. ಇನ್ನು 80 ವರ್ಷ ಮೇಲ್ಪಟ್ಟವರಿಗೆ ಅಪ್ಲೈ ಆಗೋದಿಲ್ಲ, ಗರ್ಭಿಣಿಯರಿಗೆ ಅಪ್ಲೈ ಆಗೋದಿಲ್ಲ. ಇವೆಲ್ಲ ನೋಡಿಕೊಂಡು ಉಪವಾಸ ನಮ್ಮ ಶಕ್ತಿ ಇರ್ತಕ್ಕಂಥವನು, ದಿಶಕ್ತಿ ಇರ್ತಕ್ಕಂಥವನು, ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಶ್ರದ್ಧೆ ಭಕ್ತಿಯಿಂದ
ತಲ್ಲಿನಾಗ್ಬಿಡ್ಬೇಕು ಅವನು. ಹೇಗೆ ಅಂತಂದರೆ ಅವನು ಪ್ರಾರಂಭಿಸಿರುವಂಥ ಪೂಜೆ ಸಹಸ್ರನಾಮ ಎಲ್ಲ ನೋಡ್ಕೊಂಡು ಹೇಳ್ತಾ ಅವನು ಮರೆತು ಹೋಗಿದ್ದಾನೆ. ಟೈಮ್ ನೋಡಿದರೆ ಬೆಳಗ್ಗೆ 6 ಆಗಿರುತ್ತೆ. ಅದು ಆ ಲೆಕ್ಕಾಚಾರಕ್ಕೆ ಬರಬೇಕು. ನಾವು ಟೈಮ್ ನೋಡಿ ಮಾಡ್ತೀವಿ, ಅದು ಅಲ್ಲ. ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿದ್ದೆ ಆದರೆ ತೋರಿಸಿ ನೋಡೋಣ ನಿಮ್ಮ ಸಮಸ್ಯೆಗಳ ಸರಮಾಲೆನ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾನು ಯಾರಿಗಾದರೂ ಅಕ್ಷಿವೃಕ್ಷವನ್ನು ಕೊಡಬೇಕಾದ್ರೆ ಈ ಮಾತನ್ನು ಹೇಳ್ತೇನೆ. ಪಾಪ ಪಟ್ಟಿ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಆ ಶಿವ ಪಂಚಾಯತನ, ದುರ್ಗಾ ಪಂಚಾಯತನ, ವಿಷ್ಣು ಪಂಚಾಯತನ, ಗಣಪತಿ ಪಂಚಾಯತನ, ಅದಕ್ಕೆ ಸಂಬಂಧಪಟ್ಟ ಮೂಲಿಕೆಗಳಿಂದ ಹಿಡಿದು ಅದಕ್ಕೆ ಸಂಬಂಧಪಟ್ಟ ರಹಸ್ಯ ಬೀಜಾಕ್ಷರ ಮಂತ್ರಗಳಿಂದ ಹಿಡಿದು ಅದನ್ನು ಹಾಕಿದಾಗ, ಅದನ್ನು ತೆಗೆದುಕೊಂಡಾಗ ಸಿದ್ಧಿಯಾಗಿರ್ತಕ್ಕಂಥ ಬರೆದಿರ್ತಾನಲ್ಲ, ಯಾವಾತನಿಗೆ ಸಿದ್ಧಿಯಾಗಿರ್ತಕ್ಕಂಥದ್ದು ಅವ ಕೊಟ್ಟ ಮೇಲೆ ಸಮಸ್ಯೆ ತೋರಿಸು. ಅದಕ್ಕಾಗಿಯೇ ಅನುಷ್ಠಾನ ಪ್ರಿಯ ಒಬ್ಬ IAS ಅಧಿಕಾರಿಯಾಗಿ ಆಗಬೇಕು. ಅವನು ಗ್ರೀನ್ ಪೆನ್ನಲ್ಲಿ ಸಿಗ್ನೇಚರ್ ಹಾಕಿದ್ದಾನೆ ಅಂತಂದರೆ ಆ ಪೆನ್, ಆ ಸಿಗ್ನೇಚರ್ ಅಷ್ಟೇ ನಾವು ನೋಡ್ತೀವಿ. ಅದಕ್ಕೆ ಎಷ್ಟು ಶ್ರಮ ಇದೆ ನೀವು ನೋಡಿರಲ್ಲ. ಸಿದ್ಧಿಗೂ ಕೂಡ ಅಷ್ಟೇ, ಕಟ್ಟುನಿಟ್ಟನ್ನು ಬದುಕನ್ನು ಕಟ್ಟಿಕೊಂಡು ಸಿದ್ಧಿ ಆಗಿರ್ತಕ್ಕಂಥವ ನಮಗೆ ಸಣ್ಣದೊಂದು ಹಿಡಿ ಮಣ್ಣು ಕೊಟ್ಟರು ಕೂಡ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಅಂತಹದ್ದು ಸಕ್ಸಸ್ ಆಗಲಿಕ್ಕೆ ದಿನ ಬೇರೆ ದಿನದಲ್ಲಿ ಒಂದಷ್ಟು ಪಟ್ಟು ಶಕ್ತಿ ಇದ್ದರೆ ಇಲ್ಲಿ 1000 ಪಟ್ಟು ಶಕ್ತಿ ಇರುತ್ತೆ ಈ ದಿನದಲ್ಲಿ. ಅದಕ್ಕಾಗಿಯೇ ನಾನು ಇಷ್ಟೆಲ್ಲ ನಿಮಗೆ ಬಿಡಿಸಿ ಅರ್ಥ ಆಗಲಿಕ್ಕೆಲ್ಲ ಒಂದು ಉದಾಹರಣೆ ಕೊಟ್ಟು ನಾನು ಮಾತಾಡ್ತಿರ್ತೇನೆ. ಅದಕ್ಕೆ ನೀವು ಚೆನ್ನಾಗಿ ಗಮನಿಸಬೇಕು. ಅದಕ್ಕೆ ಸ್ಕಿಪ್ ಮಾಡದೆ ಅಂತ ನಾನು ಹೇಳಿರ್ತೀನಿ. ನಂದು ಯಾವುದೇ ಚಾನಲ್ಲಾಗಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡಿ, ಲೈಕ್ ಮಾಡಿ, ಇದು ಯಾವುದೂ ನಾನು ಹೇಳೋದಿಲ್ಲ. ನಿಮಗೆ ನೀವು ಮೊದಲು ಲೈಕ್ ಆಗಬೇಕು. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಉಪವಾಸವನ್ನು ಖುಷಿಯಿಂದ ಮಾಡಿ, ಸಂತೋಷ ಮಾಡಿ. ಮತ್ತೊಂದು ಜಾಗರಣೆ ಅಂತಂದರೆ ಬಹಳ ಪರಮಾದ್ಭುತ ಇದು. ಇನ್ಯಾವುದೋ ನಿಮಗೆ ಸಂಬಂಧಪಟ್ಟ ಸಿನಿಮಾ ನೋಡಿಕೊಂಡು, ಕಾಲಹರಣೆ ಮಾಡಿಕೊಂಡು, ಈ ಚೌಕಾಬಾರ ಹಾಡಿಕೊಂಡು, ಮತ್ತು ಇನ್ಯಾವುದೋ ತಲೆಹರಟೆ ಹೊಡ್ಕೊಂಡು ಇದೆಲ್ಲವೂ ಸಾಧ್ಯವೇ ಇಲ್ಲ. ಟೂ ಮಚ್ ಇದು. ಇದನ್ನು ಜಾಗರಣೆ ಅಂತನಲ್ಲ, ಮತ್ತು ಇನ್ನೇನೋ ಕರೀತಾರೆ. ಅದಕ್ಕಾಗಿ ನಾನು ಆ ಪದಗಳ ಬಳಸದೆ ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ ಖಂಡಿತವಾಗಲೂ ಭಗವಂತನಿಗೆ ಹತ್ತಿರ ಆಗ್ತಕ್ಕಂತಹದ್ದು. ಜಾಗರಣೆ ಮಾಡಿದ್ರೆ ಜಾಗಟೆ ಸೌಂಡ್ ಹೊಡೆದಾಗ ಗೊತ್ತಾಗಬೇಕು ಅವನೇ, ಅರೆ ಇವು ನನ್ನ ಧ್ಯಾನದಲ್ಲೇ ಮುಳುಗಿಬಿಟ್ಟಿದ್ದಾನೆ, ನಾನು ಇವನಿಗೆ ಏನು ಕೊಡಲಿ ಅಂತ ಹುಡುಕ್ತಿರ್ತಾನಂತೆ. ಯಾವ ಅದೃಷ್ಟವನ್ನು ಇವನಿಗೆ ಕೊಡಬೇಕು ಅಂತ ಹುಡುಕ್ತಿರ್ತಾನಂತೆ. ಅಂತಹದ್ದಾಗಿ ಆ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರ ಕೇಳ್ತಿರೋ, ಅವನ ಪಾರಾಯಣ ಕೇಳ್ತಿರೋ, ಅವನ ಕಥೆ ಕೇಳ್ತಿರೋ, ಒಟ್ಟಾರೆಯಾಗಿ ನೀವು ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿಯನ್ನೇ ಬೆಳಗ್ಗೆ ತನಕ ಏನಾದರೂ ಬಹುಶಃ ಶಿವನಿಗೆ ಸಂಬಂಧಪಟ್ಟಾಗ ಏಕಾದಶಿ ರುದ್ರ 11,000 ಮೇಲ್ಪಟ್ಟು ಹೇಳ್ಬಿಡ್ತೀರೋ, 11 ರೂಪಗಳು ಅವನು ಬಂದು ನಿನಗೆ ಆಶೀರ್ವಚನ ಕೊಡ್ತಕ್ಕಂಥದ್ದೇ. ನಿನ್ನ ಫಲ ಏನು ಬೇಕೋ ಗೊತ್ತಿಲ್ಲ, ಭಗವಂತ ಕಣ್ಣು ಬಿಟ್ಟರೆ ಏನು ಬೇಕಾದ್ರೆ ಆಗ್ಬೋದು ಅಂತ ಕೇಳಿರ್ತೀರಲ್ಲ ನೀವು. ಹಾಗಾಗಿ ಅವನು ನಿಮ್ಮನ್ನು ಕಣ್ಣು ಬಿಟ್ಟು ನೋಡುವಂಥ ದಿನ ಇತ್ತು ಅಂತಂದರೆ ಇದು ಮಾತ್ರ ನನ್ನ ಪ್ರೀತಿಯ ಬಂಧುಗಳೇ. ಇದು ಜಾಗರಣೆಗೆ ಸಂಬಂಧಪಟ್ಟ ದಿನ. ಖುಷಿಯಾಗಿ ಸಂತೋಷವಾಗಿ ಜಾಗರಣೆ ಮಾಡುವಂಥದ್ದು.